ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ದಾರಕ್ಕೆ ಮೊದಲೇ ತುದಿಗೊಂದು ನಾಟ್ ಹಾಕ್ಕೊಂಡಿರಬೇಕು. ನೋಡಿ, ಈ ಥರ ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ ಈಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ, 1 2 3 4 ಚೈನ್ ಆದಮೇಲೆ ಅದನ್ನ ಬಟ್ಟೆಗೆ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಇಲ್ಲ ಡಿಸೈನ್ ಚೆನ್ನಾಗಿ ಬರಲ್ಲ. ಸೊ ಈ ಥರ ಎಲ್ಲ ನೀವು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿ ಅಂದಾಗ ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ನಾನೀಗ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ತಗೊಂಡೆ. ಈಗ ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಲೂಪ್ ತಗೊಂಡು ಆಮೇಲೆ ನೆಕ್ಸ್ಟ್ ಈಗ 1 ಲೂಪಿಂದ 2 ಲೂಪ್ ಆಚೆ ತೆಗಿಬೇಕು. ಈಗ ನೆಕ್ಸ್ಟ್ 1ರಿಂದ 2 ತೆಗಿಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಸಲ 1ರಿಂದ 2 ಆಚೆ ತೆಗೆದ್ರೆ ಒಂದೇ ಲೂಪ್ವರೆಗೂ ಇದೇ ಥರ ಮಾಡಬೇಕು. ಈಗ ಹಾಕಿರೋ ಟ್ರಿಪಲ್ ಕ್ರೋಶೆಗೆ ನಾನು ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಮೊದಲು ಒಂದು ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಈ ಥರ ಡಬಲ್ ಕ್ರೋಶೆ ಥರನೇ, ಬಟ್ 3 ಲೂಪ್ಗಳನ್ನು ಅಷ್ಟೇ ಒಂದೇ ಲೂಪಿಂದ ಎಲ್ಲ ಒಂದೇ ಸಲ ಆಚೆ ತೆಗಿಬೇಕು. ಡಬಲ್ ಕ್ರೋಶೆ ಹಾಕೊಳ್ಳೋದಾದ್ಮೇಲೆ ಈಗ ಒಂದು ಟ್ರಿಪಲ್ ಕ್ರೋಶೆ ಹಾಕೋಬೇಕು. ಒಂಥರ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಇದು. ಮೊದಲು ಬರೀ ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ, ಅದಾದಮೇಲೆ ಹಾಫ್ ಡಬಲ್ ಕ್ರೋಶೆ, ಅದಾದಮೇಲೆ ಈಗ ಡಬಲ್ ಕ್ರೋಶೆ ಹಾಕ್ಕೊಂಡೆ. ಈಗ ಡಬಲ್ ಕ್ರೋಶೆ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಹಾಕೋಬೇಕು. ನೋಡಿ, ನೀಡಲ್ ಮೇಲೆ 2 ಸಲ ದಾರ ತಗೊಂಡು ನೋಡಿ, 1 ಸಲ ದಾರ ತಗೊಂಡೆ, ಇನ್ನೊಂದು ಸಲ ದಾರ ತಗೋತಾ ಇದ್ದೀನಿ. ಈ ಟ್ರಿಪಲ್ ಕ್ರೋಶೆ ಒಳಗಡೆ ಹಿಂಗೆ ಇನ್ಸರ್ಟ್ ಮಾಡಿಕೊಂಡು 1 ಲೂಪಿಂದ 2 ಲೂಪ್ ಆಚೆ ತೆಗಿಬೇಕು. ಮತ್ತು 1 ಲೂಪಿಂದ 2 ಲೂಪು, ಇದೇ ಥರ ಒಂದೇ ಲೂಪ್ ಉಳ್ಕೊರೋವರೆಗೂ ಇದೇ ಥರ 3 ಸಲ ಮಾಡಬೇಕಾಗತ್ತೆ. ಈಗ ಮತ್ತೆ ಉಲ್ಟಾ ಪ್ರೋಸೆಸ್ಸು. ಈಗ ಡಬಲ್ ಕ್ರೋಶೆ ಹಾಕೋಬೇಕು. ಟ್ರಿಪಲ್ ಕ್ರೋಶೆ ಇದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ, ಒಂಥರ ಟ್ರಯಾಂಗಲ್ ಶೇಪ್ಡ್ ಆರ್ಚ್ ಬರುತ್ತೆ. ನೋಡಿ, ಒಂದು ಡಬಲ್ ಕ್ರೋಶೆ ಆಯಿತು. ಈಗ ನೆಕ್ಸ್ಟು ಡಬಲ್ ಕ್ರೋಶೆ ಆದಮೇಲೆ ಈಗ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇದೇ ಥರ ಸ್ಟಾರ್ಟಿಂಗಲ್ಲಿ ನೀವು ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಡಬಲ್ ಕ್ರೋಶೆ ಹಾಕಿದ್ರಲ್ಲ, ಅದೇ ಥರ ಈಗ ಉಲ್ಟಾ ಹಾಕೋತಾ ಹೋಗಬೇಕು. ನೆಕ್ಸ್ಟ್ ಈಗ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಟ್ರಯಾಂಗಲ್ ಶೇಪ್ಡ್ ಆರ್ಚ್ ಫಾರ್ಮ್ ಆಗುತ್ತೆ. ಸೊ ಇದನ್ನ ಇಲ್ಲಿ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಂಬಿಡಿ, ಯಾಕಂದರೆ ಒಂದು ಸ್ಲ್ಯಾಂಟಿಂಗ್ ಟ್ರಯಾಂಗಲ್ ಶೇಪ್ ಆರ್ಚ್ ಫಾರ್ಮ್ ಆಯ್ತು. ಈಗ ಅದನ್ನ ಫಸ್ಟ್ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ಲಾಕ್ ಆದಮೇಲೆ ಈಗ ಮತ್ತೆ ಚೈನ್ಸ್ ಹಾಕೋಬೇಕು. ಈ ಚೈನ್ಸ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಕುಚ್ಚು ಬರುತ್ತೆ. ಸೊ ಈ ಥರ ಒಂದು ಆರ್ಚ್ ಬರುತ್ತೆ, ಒಂದು ಕುಚ್ಚು ಬರೋ ಥರ ಹಾಕಬೇಕು. ಅಂತಂದರೆ ಈ ಥರ ನೀವು 4 ಚೈನ್ ಹಾಕೋಬೇಕು. ಬೇಡ ಅಂದರೆ ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ನಾನು ಒಂದು ಆರ್ಚ್ ಮತ್ತು ಒಂದು ಕುಚ್ಚು ಬರೋ ಥರ ಹಾಕಬೇಕು ಅಂತ ಮಧ್ಯದಲ್ಲಿ ಒಂದು 4 ಚೈನ್ ಗ್ಯಾಪ್ ಹಾಕೋತಾ ಇದ್ದೀನಿ. ಸೊ ನೋಡಿ, ನಾನು ಇಷ್ಟೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ದಾರನ ಎಂಡ್ ಮಾಡ್ಕೋತಾ ಇದ್ದೀನಿ. ಸೊ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.